ಗುರು ಸೀರಿಯಸ್ಲಿ ನಾನಂತೂ ಹೆವಿ ಸೈಕ್ ಆಗ್ತಿದ್ದೀನಿ ಅನ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಇದನ್ ತಿನ್ನೋದ್ರ ಬದಲು ಇದನ್ ತಿನ್ನಿ, ಇದನ್ ತಿನ್ನೋದ್ರ ಬದಲು ಇದನ್ ತಿನ್ನಿ, ರೈಸ್ ತಿನ್ನೋ ಜಾಗದಲ್ಲಿ ಚಪಾತಿ ತಿನ್ನಿ ಅಂತ ಹೇಳ್ತೀರಾ. ಸರಿ ಆಯ್ತು ಗುರು, ನಾನ್ ಇವಾಗ ಬಿರಿಯಾನಿ ತಿನ್ಬೇಕು, ಏನು ಗೋಧಿ ಹಿಟ್ಟಲ್ಲಿ ಬಿರಿಯಾನಿ ಮಾಡ್ಕೊಳಕ್ಕಾಗುತ್ತಾ? ಹಾಲು ಕುಡಿಯೋದ್ರ ಬದಲು ರಾಗಿ ತಿನ್ನಿ, ಕ್ಯಾಲ್ಸಿಯಂ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತೀರಲ್ಲ. ಸರಿ ಆಯ್ತು, ನಾನು ಇವಾಗ ಕಾಫಿ ಕುಡಿಬೇಕು, ರಾಗಿ ಹಾಕೊಂಡ್ಲಾ ಕಾಫಿಗೆ? ಫಸ್ಟ್ ಆಫ್ ಆಲ್ ಈ ರೀತಿ ಕಂಪ್ಯಾರಿಸನ್ ಮಾಡೋದೇ ತಪ್ಪು ಆಯ್ತಾ. ಎಲ್ಲಾ ಐಟಮ್ಸ್ ಅಲ್ಲೂ ಕೂಡ ಅದ್ರದ್ದೇ ಆದಂತ ಇಂಪಾರ್ಟೆನ್ಸ್ ಇದೆ. ಹಾಗಂತ ಇದನ್ ತಿನ್ನೋದ್ರ ಬದಲು ಇದನ್ ತಿನ್ನಿ ಅಂತ ಹೇಳೋದು ಕಂಪ್ಲೀಟ್ಲಿ ತಪ್ಪು ಗುರು. ನಮ್ ಜನನು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಆಯ್ತಾ. ಈ ರೀತಿ ಏನಾದ್ರು ವಿಡಿಯೋ ಬಂತು ಅಂತಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನೋಡೋದು. ಇನ್ಸ್ಟಾಗ್ರಾಮ್ ಅದನ್ನು ಆಬ್ವಿಯಸ್ಲಿ ವೈರಲ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ವಿಡಿಯೋ ಮಾಡೋರು ಏನ್ ಅನ್ಕೊಂತಾರೆ, ಓಕೆ ನಮ್ ಜನಕ್ಕೆ ಇದೇ ಇಷ್ಟ, ಸೊ ನಾನು ಇದನ್ನೇ ಮಾಡೋಣ ಅನ್ಕೊಂತಾರೆ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಗೊತ್ತಾ, ಯಾರು ಒಬ್ರು ಸ್ಟಾರ್ಟ್ ಮಾಡಿದ್ರೆ ಸಾಕು, ಅವ್ರದೇ ಬಾಲ ಇಟ್ಕೊಂಡು ಹೋಗ್ಬಿಡೋದು. ಈ ರೀತಿ ಜನನ ಕನ್ಫ್ಯೂಸ್ ಮಾಡೋದ್ರ ಬದಲು ಯಾವ್ ತಿಂದ್ರೆ ಏನ್ ಯೂಸ್ ಇದೆ ಅಂತ ಹೇಳಿ, ಹಾಗಂತ ಇದನ್ನ ತಿನ್ಲೇಬೇಡಿ ಅನ್ನೋ ತರ ಎಲ್ಲ ಹೇಳ್ಬೇಡಿ ಆಯ್ತಾ. ಒಂದ್ ಮಾತು ಹೇಳ್ತೀನಿ ಆಯ್ತಾ, ಲಾಡು ಮಾಡ್ಬೇಕು ಅಂತಂದ್ರೆ ಸಕ್ಕರೆ ಯೂಸ್ ಮಾಡ್ಬೇಕೆ ಹೊರತು ಉಪ್ಪಲ್ಲ. ಅದನ್ನ ತಿನ್ಬೇಕಾ ಬೇಡವಾ ಅನ್ನೋ ಡಿಸಿಷನ್ ನಮ್ದಾಗಿರ್ಬೇಕು ಅಷ್ಟೇನೆ. ಇದ್ರ ಮೇಲೆ ನಿಮ್ ಇಷ್ಟ. ಅಂತವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ ಮಾಡ್ಕೊಳ್ಳಿ, ಏನು ಮಾಡಕ್ಕಾಗಲ್ಲ.